ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ತಿರುಪತಿ ಸಮೀಪದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾಗಿ ವಿರಾಜಿಸುತ್ತಿರುವ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಬುಧವಾರ ಶತಕಲಶಾಭಿಷೇಕವನ್ನು ಆಗಮೋಕ್ತವಾಗಿ ನಿರ್ವಹಿಸಲಾಯಿತು. ತಿರುಪತಿ ಜಿಲ್ಲೆ ವಡಮಾಲಪೇಟೆ ಮಂಡಲ ಅಪ್ಪಲಾಯಗುಂಟ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನೆರವೇರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಆಧ್ವರ್ಯದಲ್ಲಿರುವ ಈ ಆಲಯದಲ್ಲಿ ಪ್ರತಿ ತಿಂಗಳ 2ನೇ ಬುಧವಾರ ಶತಕಲಶಾಭಿಷೇಕವನ್ನು ನೆರವೇರಿಸುವುದು ಪ್ರತೀತಿ. ಈ ಸಂದರ್ಭವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ ಅರ್ಚಕರು ಮೊದಲಿಗೆ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಶುದ್ಧಿ, ಹೋಮ, ಸಂಕಲ್ಪ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಹೋಮ, ಪೂರ್ಣಾಹುತಿ ನೆರವೇರಿಸಿ ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ನಯನ ಮನೋಹರವಾಗಿ ಅಷ್ಟೋತ್ತರ ಶತಕಲಶಾಭಿಷೇಕ ನಿರ್ವಹಿಸಿ ಕರ್ಪೂರದಾರತಿಯನ್ನು ಬೆಳಗಿದರು. ಉಡುಪಿಯ ಶ್ರೀ ಶಂಕರನಾರಾಯಣ ದೇವಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ನಿಮಿತ್ತ ವಿಶೇಷ ಅಭಿಷೇಕ ಪೂಜಾದಿಗಳನ್ನು ನಿರ್ವಹಿಸಲಾಯಿತು. ಈ ಪ್ರಯುಕ್ತ ದೇವಾಲಯದ ಆವರಣದಲ್ಲಿರುವ ಶ್ರೀ ರಾಯರ ವೃಂದಾವನಕ್ಕೆ ಪಂಚಾಮೃತ ಸಹಿತ ಸಿಯಾಳಾಭಿಷೇಕವನ್ನು ಮಾಡಲಾಯಿತು. ನಂತರ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಸುಧೀಂದ್ರಯತಿಕರ ಪದುಮೋದ್ಭವ ಸುಧೀಂದ್ರಯತಿಕರ ಪದುಮೋದ್ಭವ ಸುಧಿ ಗುರು ರಾಘವೇಂದ್ರ ಕೋವಿದ ಕುಲವರ್ಯ ಸುಧೀಂದ್ರಯತಿಕರ ಪದುಮೋದ್ಭವ ಸುಧಿ ಗುರು ರಾಘವೇಂದ್ರ ಕೋವಿದ ಕುಲವರ್ಯ ದಂಡಧರ ಕೋದಂಡ ಪಾಣಿಪದ ದಂಡಧರ ಕೋದಂಡ ಪಾಣಿಪದ ಪುಂಡರೀಕ ಧ್ಯಾನಾಖಂಡಮತೆ ತ್ವಂ ಪುಂಡರೀಕ ಧ್ಯಾನಾಖಂಡಮತೆ ತ್ವಂ ಮಂತ್ರಾಲಯ ಮಂದಿರ ಪ್ರಭು ಮಂತ್ರಾಲಯ ಮಂದಿರ ಮಾಂ ಪಾಹಿ ಮಂತ್ರಾಲಯ ಮಂದಿರ ಮಾಂ ಪಾಹಿ ಮಂತ್ರಾಲಯ
ಮಂದಿರ ರಾಘವೇಂದ್ರ ರಾಘವೇಂದ್ರ. ಜನಾರ್ದನ ವಿಠಲ 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 ವಿಠಲ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಉಪಾಲಯದಲ್ಲಿ ನೆಲೆಸಿರುವ ಶ್ರೀ ಸುಂದರರಾಜ ಸ್ವಾಮಿಗೆ ಶ್ರಾವಣ ಮಾಸದ ಬುಧವಾರದ ಉತ್ತರಾಭಾದ್ರ ನಕ್ಷತ್ರ ಪೂಜೆಗಳು ವಿಶೇಷವಾಗಿ ನಡೆಯಿತು. ಟಿಟಿಡಿ ಆಧ್ವರ್ಯದಲ್ಲಿ ಸಂಜೆ ವೇಳೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಊಂಜಲ್ ಮಂಟಪದಲ್ಲಿ ಆಸೀನರನ್ನಾಗಿಸಿ ಅರ್ಚಕರು ಆಗಮೋಕ್ತವಾಗಿ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನಿರ್ವಹಿಸಿದರು. ಆನಂತರ ಸ್ವಾಮಿ ಅಮ್ಮನವರನ್ನು ತಿರುಚಿಯಲ್ಲಿ ಆಸೀನರನ್ನಾಗಿಸಿ ಆರತಿ ಬೆಳಗಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳು, ಭಕ್ತರ ಗೋವಿಂದ ನಾಮಸ್ಮರಣೆಗಳೊಂದಿಗೆ ತಿರುಚಾನೂರು ಆಲಯದ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರಿಗೆ ತಿರುಚಿ ಸೇವೆ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ತಿರುಪತಿಯ ಕಾಮಧೇನು ದೇವಸ್ಥಾನದ ಹಿಂಭಾಗದಲ್ಲಿರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗುರುರಾಯರ 354ನೇ ಆರಾಧನಾ ಮಹೋತ್ಸವ ಆಗಸ್ಟ್ 8ನೇ ತಾರೀಕಿನಿಂದ ಆರಂಭವಾಗಿ 14ರಂದು ಮುಕ್ತಾಯಗೊಂಡಿತು. ಈ ಪ್ರಯುಕ್ತ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭವಾಗಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗೆ ವಿಶೇಷವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಗುರುರಾಯರ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಮ್ಯಾನೇಜರ್ ಮಹೇಶ್ ಬಾಬು ಮತ್ತು ಅನಂತ್ ಪ್ರಸಾದ್ ಭಾಗವಹಿಸಿದ್ದರು. ಕೋಲಾರ ನಗರದ ಕೆರೆಕಟ್ಟೆ ತೀರದಲ್ಲಿ ನೆಲೆಸಿರುವ ಪುರಾತನ ಶ್ರೀ ದಕ್ಷಿಣಾಮೂರ್ತಿ, ಶ್ರೀ ಪರಶುರಾಮ, ಶ್ರೀ ಗಣಪತಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ಆಲಯದೊಳಗಿನ ಶ್ರೀ ಪರಶುರಾಮ, ಶ್ರೀ ದಕ್ಷಿಣಾಮೂರ್ತಿ ಹಾಗೂ ಶ್ರೀ ಗಣಪತಿಯನ್ನು ಹೂವಿನ ಹಾರಗಳು, ತಾಜಾ ಹೂಗಳಿಂದ ಭವ್ಯವಾಗಿ ಅಲಂಕಾರ ಮಾಡಲಾಗಿತ್ತು. ಅರ್ಚಕರು ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಸಂಕಲ್ಪವನ್ನು ಸ್ವೀಕರಿಸಿ ಎಲ್ಲ ದೇವತೆಗಳಿಗೆ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿಸಿದರು. ಧೂಪದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿ ನಡೆಯುತ್ತಿದ್ದಂತೆಯೇ ಭಜನೆ ಗಾನಗಳಿಂದ ಆಲಯ ವಾತಾವರಣ ಭಕ್ತಿರಸಮಯವಾಯಿತು. ಎಲ್ಲ ದೇವರ ದರ್ಶನ ಪಡೆದ ಭಕ್ತರು ಪರಮಾನಂದವನ್ನು ಅನುಭವಿಸಿದರು. ಶ್ರಾವಣ ಮಾಸದ ಈ ಭವ್ಯ ಪೂಜೆಗಳು ಭಕ್ತರ ಹೃದಯದಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನು ತುಂಬಿದವು.
ಶ್ರೀಪತರ ಮಹಾದೇವ. ರಾಯಚೂರಿನ ಜವಾಹರ್ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ಆರಾಧನಾ ಮಹೋತ್ಸವದ ನಿಮಿತ್ತ ಮಹಾರಥೋತ್ಸವ ನಡೆಯಿತು. ಬೆಳಗ್ಗೆ ಶ್ರೀ ಗುರುರಾಯರಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ನಂತರ ಶ್ರೀ ಪ್ರಹ್ಲಾದ ರಾಜರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಉತ್ಸವ ಮಾಡಿದರು. ಬಳಿಕ ಬೆಳ್ಳಿಯ ರಥದಲ್ಲಿ ಶ್ರೀ ಪ್ರಹ್ಲಾದ ರಾಜರನ್ನು ರಥಾರೂಢರನ್ನಾಗಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಹಾರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ವಾದ್ಯ ಕಲಾವಿದರು, ಮಹಿಳಾ ಭಜನಾ ಮಂಡಳಿಗಳು, ಮಾರುತಿ ಭಜನಾ ಮಂಡಳಿ ಸದಸ್ಯರು ಸೇರಿದಂತೆ ಅನೇಕ ಶ್ರೀ ಗುರುರಾಯರ ಅಂತರಂಗದ ಭಕ್ತರು ಭಾಗವಹಿಸಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು. ಸರ್ವ ಭಕ್ತರಿಗೂ ಸರಿಸಮಾನವಾದ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ನಿರಂತರವಾಗಿ ಶ್ರಮಿಸುತ್ತಿದೆ. ಇನ್ನು ಮುಂದೆ ತಿರುಮಲಕ್ಕೆ ಬರುವ ವಾಹನಗಳಿಗೆ ಫಾಸ್ಟ್ಯಾಗ್ ತಪ್ಪದೆ ಅಳವಡಿಸಬೇಕು. ಈ ನೂತನ ವಿಧಾನವನ್ನು ಆಗಸ್ಟ್ 15ನೇ ತಾರೀಕಿನಿಂದ ಜಾರಿಯಾಗಬೇಕೆಂದು ಟಿಟಿಡಿ ನಿರ್ಣಯಿಸಿದೆ. ತಿರುಪತಿ ಅಲಿಪಿರಿ ತನಿಖಾ ಕೇಂದ್ರದ ಬಳಿಗೆ ವಿವಿಧ ವಾಹನಗಳಲ್ಲಿ ಬರುವ ಭಕ್ತರಿಗೆ ಉತ್ತಮವಾದ ಭದ್ರತೆಗಾಗಿ ಅಧಿಕ ವಾಹನ ದಟ್ಟಣೆಯ ನಿವಾರಣೆಗೆ ಪಾರದರ್ಶಕ ಸೇವೆಗಳನ್ನು ಕಲ್ಪಿಸಬೇಕೆಂದು ನಿರ್ಣಯಿಸಿದೆ. ಈ ಪ್ರಯುಕ್ತ ಆಗಸ್ಟ್ 15ನೇ ತಾರೀಕಿನಿಂದ ತಿರುಮಲಕ್ಕೆ ಬರುವ ವಾಹನಗಳಿಗೆ ಫಾಸ್ಟ್ಯಾಗ್ ತಪ್ಪದೆ ಅಳವಡಿಸಬೇಕು. ಫಾಸ್ಟ್ಯಾಗ್ ಇಲ್ಲದ ವಾಹನಗಳಿಗೆ ತಿರುಮಲದಲ್ಲಿ ಅನುಮತಿ ಕೊಡುವುದಿಲ್ಲ. ಫಾಸ್ಟ್ಯಾಗ್ ಇಲ್ಲದ ವಾಹನದಾರರು ಸೌಕರ್ಯಾರ್ಥ ಅಲಿಪಿರಿ ತನಿಖಾ ಕೇಂದ್ರದ ಬಳಿ ಐಸಿಐಸಿಐ ಬ್ಯಾಂಕ್ನ ಸಹಕಾರದೊಂದಿಗೆ ಫಾಸ್ಟ್ಯಾಗ್ ಜಾರಿ ಕೇಂದ್ರ ಏರ್ಪಾಡು ಮಾಡಲಾಗಿದೆ. ಅಲಿಪಿರಿ ಸ್ವಾಗತ ತೋರಣ ದಾಟಿದ ತಕ್ಷಣ ಶ್ರೀ ವೆಂಕಟೇಶ್ವರ ಸಪ್ತಗೋಪ್ರದಕ್ಷಿಣಾ ಮಂದಿರದ ಎದುರಿಗೆ ಈ ಕೇಂದ್ರವನ್ನು ಮಾಡಲಾಗಿದೆ. ಫಾಸ್ಟ್ಯಾಗ್ ಇಲ್ಲದ ವಾಹನದಾರರು ಇಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಫಾಸ್ಟ್ಯಾಗ್ ಸೌಕರ್ಯವನ್ನು ಪಡೆದು ತರುವಾಯ ವಾಹನಗಳಿಗೆ ತಿರುಮಲಕ್ಕೆ ಅನುಮತಿಯನ್ನು ನೀಡಲಾಗುವುದು ಎಂದು ಟಿಟಿಡಿ ಸ್ಪಷ್ಟಪಡಿಸಿದೆ. ಭಕ್ತರು ಈ ವಿಷಯವನ್ನು ಗಮನಿಸಿ ಟಿಟಿಡಿಗೆ ಸಹಕರಿಸಬೇಕಾಗಿ ವಿನಂತಿ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ SVBC3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ.
ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಆಲಂಬಗಿರಿಯ ಪ್ರಕೃತಿ ರಮಣೀಯ ತಾಣವಾದ ಬೆಟ್ಟದಲ್ಲಿ ನಾಮ ಸಂಕೀರ್ತನ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಶಂಖು ಚಕ್ರಗಳ ವೇದಿಕೆಯಲ್ಲಿ ಸಾಮೂಹಿಕ ಭಜನೆಯನ್ನು ಸಮರ್ಪಿಸಿ ದೀಪೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕೋಲಾರದ ಸಾರಿಗೆ ನಗರದಲ್ಲಿರುವ ಶ್ರೀ ಲಲಿತಾ ನಾಗೇಶ್ವರಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಪೂಜಾದಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಿನ ಜಾವವೇ ಭಕ್ತರ ಸರತಿ ಆರಂಭವಾಯಿತು. ಗರ್ಭಗುಡಿಯೊಳಗೆ ನೆಲೆಸಿರುವ ಶ್ರೀ ಲಲಿತಾ ನಾಗೇಶ್ವರಿ ಅಮ್ಮನವರಿಗೆ ಮೊದಲಾಗಿ ಫಲ ಪಂಚಾಮೃತಾಭಿಷೇಕ ಜರುಗಿತು. ಹಾಲು, ಬೆಲ್ಲ, ತುಪ್ಪ, ಮೊಸರು, ಜೇನು ಇತ್ಯಾದಿ ಪಂಚಾಮೃತಗಳಿಂದ ಪವಿತ್ರ ಸ್ನಾನ ನೆರವೇರಿತು. ಬಳಿಕ ಮಂಗಳ ದ್ರವ್ಯಾಭಿಷೇಕ, ಎಳನೀರು, ಗಂಗಾಜಲ, ಹೂಜಲ ಹಾಗೂ ಸುಗಂಧ ದ್ರವ್ಯಗಳಿಂದ ದಿವ್ಯಾಭಿಷೇಕ ನೆರವೇರಿಸಿ ಆಲಯವೇ ಸುಗಂಧಮಯವಾಯಿತು. ಅಭಿಷೇಕದ ನಂತರ ಅಮ್ಮನವರ ಮೂರ್ತಿಯನ್ನು ನೂತನ ವಸ್ತ್ರಾಭರಣಗಳಿಂದ ಅಲಂಕರಿಸಲಾಯಿತು. ವಿವಿಧ ಬಣ್ಣಗಳ ಹೂಮಾಲೆಗಳು, ಚಿನ್ನದ ಕಿರೀಟ, ಬೆಳ್ಳಿ ಕವಚ ಹಾಗೂ ಭವ್ಯವಾದ ಹೂವಿನ ಹಾರಗಳು ಅಮ್ಮನವರ ದಿವ್ಯ ರೂಪವನ್ನು ಇನ್ನಷ್ಟು ಶೋಭಾಯಮಾನಗೊಳಿಸಿದವು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆ, ಷೋಡಶೋಪಚಾರ ಪೂಜೆಗಳು ಆಗಮೋಕ್ತವಾಗಿ ನೆರವೇರಿದವು. ಭಜನೆ, ಗಾನ, ಶಂಖನಾದ, ಘಂಟಾನಾದಗಳೊಂದಿಗೆ ಧೂಪದೀಪ ನೈವೇದ್ಯ ಸಲ್ಲಿಸಿ ಭವ್ಯ ಮಂಗಳಾರತಿ ಬೆಳಗಲಾಯಿತು. ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ನಡೆದ ಈ ವಿಶೇಷ ಪೂಜೆ ಭಕ್ತರ ಹೃದಯದಲ್ಲಿ ದೇವಿ ಭಕ್ತಿಯ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತು. ಶ್ರೀ ಲಲಿತಾ ನಾಗೇಶ್ವರಿ ಅಮ್ಮನವರ ದಿವ್ಯ ದರ್ಶನದಿಂದ ಭಕ್ತರು ಪುನೀತರಾದರು. ದೇವದೇವತ್ವ ದೇವತಾ ಸರ್ವನಾಡಿ ಪ್ರಮಾಣಕಸ್ಯ ಸ್ವಾಮಿನಃ ಅಥರ್ವಣ ವೇದ ಪ್ರಿಯಾ ದ್ರೋಣ ವೇದ ಅವಧಾರ್ಯ ಷಣ್ಣೋ ದೇವೇರ ವಿಜಯ ಆಪೋ ಬಂತು ವೇದೇ ಜಯೋ ವಿಷ್ಣುವರ್ಧನಃ ಓಂ ತತ್ತೇ ದೇವದೇವ
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ಉತ್ತರಾರಾಧನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ವಿಶೇಷ ಅಲಂಕಾರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಸೇರಿದೆ ನಿನ್ನ ವೆಂಕಟರನ್ನ, ಸೇರಿದೆ ನಿನ್ನ ವೆಂಕಟರನ್ನ, ಪಾಲಿಸು ಎನ್ನ ಅಪಾರ ಜನುಮ ದೈವವೆಂದು, ಸೇರಿದೆ ನಿನ್ನ ವೆಂಕಟರನ್ನ. ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ ವೀಕ್ಷಿಸಿ, ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವ ನಡೆಯುತ್ತಿದ್ದು, ಇದರಲ್ಲಿ ಪ್ರಣವ್ ಅಡಿಗ ವೇಣುವಾದನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. ಓ